ಹಲೋ ಫ್ರೆಂಡ್ಸ್, ನಮಸ್ಕಾರ. AVK Hobby Ideas ಗೆ ಸ್ವಾಗತ. ನಾನಿವತ್ತು ನನ್ನ ವಿಡಿಯೋದಲ್ಲಿ ಒಂದು ರೀತಿಯ ಗೆಜ್ಜೆ ವಸ್ತ್ರ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನು, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ AVK Hobby Ideas ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ಗ್ಲೂ ತಗೊಂಡಿದ್ದೀನಿ ನಾನು, ಕಾಟನ್ನು. ಒಂದು ಬಟ್ಟೆನ ನಾನು ನೋಡಿ ಈ ಥರ ಹಾರದ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಚಮ್ಕಿ, ಮತ್ತೆ ಕುಂದನ್ನು, ಮತ್ತೆ ಬಾಲ್ ಚೈನ್ ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ನೌ. ನೋಡಿ, ಈ ತರ ಹತ್ತಿನ ತಗೊಂಡು ಅದರಲ್ಲಿ ನಾನು ಹೀಗೆ ಎಳೆ ತಗೊಂಡಿದ್ದೀನಿ. ಹೀಗೆ ತಗೊಂಡು ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹೂಬತ್ತಿ ತರ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಬರೋ ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ. ಹೀಗೆ ನಂತರ ನೋಡಿ, ಇದನ್ನು ಸ್ವಲ್ಪ ಹೀಗೆ ಶೇಪ್ ಬರೋ ರೀತಿ ಮಾಡ್ಕೊಳ್ಳಿ. ಈ ರೀತಿ. ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಇಲ್ಲೊಂದಿಷ್ಟು ಪೀಸ್ಗಳನ್ನ ನಾನು ಮಾಡಿಟ್ಕೊಂಡಿದ್ದೀನಿ. ಹೀಗೆ ನಂತರ ನಾನು ಮತ್ತೆ ನೋಡಿ ಇದರಲ್ಲಿ ಒಂದು ಪೀಸ್ ತಗೋತಾ ಇದ್ದೀನಿ. ಈಗ ತಗೊಂಡು ಇದನ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇದೇ ರೀತಿ ಫ್ರೆಂಡ್ಸ್ ನಾನು 8 ಪೀಸ್ಗಳನ್ನ ನೋಡಿ ಈ ತರ ರೌಂಡ್ ಪೀಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ. ನಂತರ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಗ್ಲೂ ಹಾಕಿ ನಾನು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿದ್ನಲ್ಲ ಆ ಹತ್ತಿನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನಂತರ ನೋಡಿ ಹೀಗೆ ಈ ಗ್ಲೂ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನಂತರ ಹೀಗಿರುತ್ತಲ್ಲ ಇದನ್ನ ಒಂದೊಂದನ್ನೇ ಈ ತರ ಸ್ಟಿಕ್ ಮಾಡ್ಕೋಬೇಕು. ರೀತಿ ನೋಡಿ, ನಾನಿಲ್ಲಿ 5 ಬತ್ತಿನ ಈ ರೀತಿ ಸ್ಟಿಕ್ ಮಾಡಿದ್ದೀನಿ. ನಂತರ ನೋಡಿ ನಾನು ಈ ಕುಂದನ್ನ ಈ ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಇದ್ರ ಸುತ್ತಲೂ ನಾನು ಬಾಲ್ ಚೈನ್ನ ನೋಡಿ ಹೀಗೆ ಕಟ್ ಮಾಡಿಕೊಂಡು ಗ್ಲೂ ಹಾಕಿ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ನೋಡಿ ಈ ಬತ್ತಿ ಇರತ್ತಲ್ಲ ಇದಕ್ಕೆಲ್ಲ ಹೀಗೆ ಸ್ವಲ್ಪನೇ ಗಮ್ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ತರ ಗ್ರೀನ್ ಕಲರ್ ಚಮಕಿನ ಹೀಗೆ ತಗೊಂಡು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಇದೇ ರೀತಿ ನಾನು ಫುಲ್ಲು ಈ ಕಡೆ 4 ಈ ಕಡೆ 4 ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಕಡೆ ಸೈಡ್ 4 ಫ್ಲವರ್ಸು, ಈ ಕಡೆ ಸೈಡ್ 4 ಫ್ಲವರ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟ್ರಲ್ಲಿ ನೋಡಿ ಫ್ರೆಂಡ್ಸ್, ಸೆಂಟರ್ಗೆ ಅಂತ ನಾನು ಇದೇ ತರ ಹೂಬತ್ತಿನ ಮಾಡಿಕೊಂಡು ಇಲ್ಲಿ ಅರಿಶಿನ ಕುಂಕುಮ ಹಚ್ಕೊಂಡಿದ್ದೀನಿ. ಒಂದಿಷ್ಟು ಪೀಸ್ಗಳನ್ನ ಇದೇ ತರ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಸೆಂಟ್ರಲ್ಲಿ ಸುತ್ತಲೂ ಇದನ್ನ ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಇದು ಸೆಂಟ್ರ್ ಪಾರ್ಟ್ ಅಲ್ಲಿ ಅಂತ ಆದ್ರೆ ಇಲ್ಲಿಂದ ನೋಡಿ ಹೀಗೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಇದೇ ತರ ಸುತ್ತಲೂ ನಾನು ಈ ತರ ಹೀಗೆ ಪಕ್ಕ ಪಕ್ಕ ಇಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸುತ್ತಲೂ ಗ್ಲೂ ಹಾಕೊಂಡು ಫಸ್ಟ್ ಈ ಪಾರ್ಟು ಇಲ್ಲಿ 4 ದಿಕ್ಕಿಗೂ ಫಸ್ಟ್ ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಉಳಿದಿರೋ ಕಡೆ ಸ್ಟಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕುಂದನ್ ಸುತ್ತನು ಬಾಲ್ ಚೈನ್ ಹಾಕಿದ್ದೀನಿ. ನಿಮಗೆ ಇಲ್ಲೆಲ್ಲ ಮಧ್ಯಕ್ಕೆ ಗ್ಯಾಪ್ ಕಾಣಿಸ್ತಾ ಇದೆ ಅಂತ ಆದ್ರೆ ಈ ರೀತಿ ನಾನು ಕುಂದನ್ನೇ ಮತ್ತೊಂದು ಈ ರೀತಿಯಾಗಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಅಂದ್ರೆ ಹೀಗೆ ರೌಂಡ್ ಶೇಪಲ್ಲೇ ಹತ್ತಿನ ಕಟ್ ಮಾಡಿಕೊಂಡು ಹೀಗೆ ಮಧ್ಯೆ ಇನ್ನೊಂದನ್ನ ಈ ತರ ಸ್ಟಿಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಗಮ್ ಹಾಕಿ ನಾನು ಮತ್ತೆ ನೋಡಿ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ರೌಂಡ್ ಕಲರ್ ಪೀಸ್ನ. ಇಲ್ಲೂ ಒಂದು ಅದೇ ರೀತಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಂಟ್ರಲ್ಲಿ ನಾನು ಹೀಗೆ ಇದಕ್ಕೆ ಗ್ಲೂ ಹಾಕ್ತಾ ಇದ್ದೀನಿ. ಗ್ಲೂ ಹಾಕಿ ಈ ತರ ರೆಡ್ ಕಲರ್ ಚಮಕಿ ಬರುತ್ತಲ್ಲ ಇದರಲ್ಲಿ ಅದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಗ್ಲೂ ಹಾಕೋಬೇಕು. ಹೀಗೆ ನಂತರ ಈ ಚಮಕಿನ ಹೀಗೆ ಸ್ಟಿಕ್ ಮಾಡ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಗ್ಯಾಪ್ ಬಂದಿರತ್ತಲ್ಲ ಅಲ್ಲೂ ಎಲ್ಲ ನಾನು ಈ ತರ ರೌಂಡ್ ಪೀಸ್ನ ಕಟ್ ಮಾಡಿ ಮಧ್ಯಕ್ಕೆ ಒಂದೊಂದು ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಇಲ್ಲಿ ಮತ್ತೆ ಈ ಕಡೆ ಸೈಡ್ ಎಲ್ಲ ಅದೇ ತರ ಸ್ಟಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಸುಂದರವಾದ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ. ನೀವು ಎಲ್ಲ ಇದೇ ರೀತಿ ಗೆಜ್ಜೆ ವಸ್ತ್ರನ ಮಾಡಿ ನಿಮ್ಮನೆ ದೇವರನ್ನ ಅಲಂಕರಿಸಬಹುದು. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮತ್ತೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. Until then, take care. Bye bye. Thank you for watching my video.